ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಅವಕಾಶದಲ್ಲಿ, ಸಮಯದಲ್ಲಿ ನೀವು ನಮ್ಮ ಬಗ್ಗೆ, ನಮ್ಮ ಕಾಳಜಿ ನಿಮಿತ್ತ ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತುಗಳ ಬಗ್ಗೆ ಇನ್ನೊಂದಷ್ಟು ಆಲೋಚನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿದ್ದೀವಿ ಅಪ್ಪ. ಆಲೋಚನೆ ಮಾಡಬೇಕಾದ್ರೆ ಈ ಮೊದಲನೇ ಸಂದೇಶದಲ್ಲಿ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದ ಕೊಡುತ್ತಿರುವ ಸಮಾಲೋಚನೆ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದವು ಕೊಡುವ ಸಮಾಲೋಚನೆ. ಓಕೆ, ಏನು ಈ ಅಂಶದ ಹೆಸರಿನ ಅರ್ಥ ಏನು? ಇಷ್ಟಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದವು ಕೊಡುವ ಸಮಾಲೋಚನೆ ಅಂದರೆ ಏನು? ಬ್ರದರ್, ನಾವು ಯಾರೂ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿಲ್ಲ ಬ್ರದರ್. ಏನಕ್ಕೋಸ್ಕರ ಕೇಳಬೇಕು ಈ ಸಂದೇಶವನ್ನು? ಏನಕ್ಕೋಸ್ಕರ ಕೇಳಬೇಕು ಹೇಳಿ ಪ್ರಿಯರೇ? ನಮ್ಮ ಮನಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನೋಭಾವ ಇಲ್ಲ ಅಂತ ಹೇಳಿದ್ರು ಈ ಸಂದೇಶವನ್ನು ಏನಕ್ಕೋಸ್ಕರ ಕೇಳಬೇಕು? ಅಟ್ಲೀಸ್ಟ್ ಅದನ್ನು ಇನ್ನೊಬ್ಬರಿಗೆ, ಹೌದಾ, ನಿಮ್ಮ ಸುತ್ತಮುತ್ತಲೂ ಸಿಗ್ತಾನೆ ಇರ್ತಾರೆ ಜನ. ಆತ್ಮಹತ್ಯೆ ಮಾಡ್ಕೊಂಡಿರುವಂಥವರು ಹತ್ತಿರ ಪರಿಚಯಸ್ಥರಲ್ಲಿ ಯಾರೂ ಇಲ್ವಾ? ಇರ್ತಾರ? ಹಾಗಾದರೆ ಈ ಸಂದೇಶ ಅತಿ ಮುಖ್ಯವಾಗಿರುವಂತಹದ್ದು. ಎಲ್ಲರೂ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಕ್ರೈಸ್ತರಾಗಿ ನಾವು ಎಷ್ಟು ಮುಖ್ಯವಾಗಿರುವಂತಹ ಪಾತ್ರವನ್ನು ಪೋಷಿಸಬೇಕು ಸಮಾಜದಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ. ಸಮಾಲೋಚನೆ ಅಂತ ಹೇಳಿದ್ರೆ ಕೌನ್ಸಿಲಿಂಗ್. ಓಕೆ, ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥವರಿಗೆ ಸತ್ಯವೇದ ಕೌನ್ಸಿಲಿಂಗ್ ಕೊಡುತ್ತಾ? ನಮ್ಮ ಅಂಶದ ಹೆಸರದೇ ಅಲ್ವಾ, ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದ ಕೊಡುವ ಸಮಾಲೋಚನೆ. ಸಮಾಲೋಚನೆ ಅಂದರೆ ಏನು? ಕೌನ್ಸಿಲಿಂಗ್, ಬುದ್ಧಿ ಹೇಳುವಂತಹದ್ದು. ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ಕರ್ಕೊಂಡು ಬಂದು ಕೂರಿಸಿ, ನೋಡಪ್ಪ ಹಿಂಗೆ ಮಾಡಬಾರ್ದು, ನೀನು ಮಾಡಿರುವಂತಹ ತಪ್ಪು ಅಂತ ಹೇಳ್ತೀವಲ್ವ, ಅದನ್ನು ಕೌನ್ಸಿಲಿಂಗ್ ಅಂತ ಹೇಳಿ ಕರಿತೀವಿ. ಈಗ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದ ಏನು ಮಾಡುತ್ತಂತೆ? ಏನು ಮಾಡುತ್ತೆ? ಕೌನ್ಸಿಲಿಂಗ್ ಮಾಡುತ್ತಾ? ಸಮಾಲೋಚನೆಯನ್ನು ಕೊಡುತ್ತಾ? ಓಕೆ, ಹೇಗೆ ಕೊಡುತ್ತೆ? ಏನು ಕೊಡುತ್ತೆ? ಇಷ್ಟಕ್ಕೂ ಪ್ರಪಂಚದಲ್ಲಿ ಇದು ಎಷ್ಟು ಮುಖ್ಯವಾಗಿರುವಂಥ ಅಂಶ ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ ಈಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಪಂಚದಲ್ಲಿ ಸುಮಾರು 7 ಲಕ್ಷ ಜನ, ಒಂದು ವರ್ಷಕ್ಕೆ ಸುಮಾರು 7 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರಂತೆ. ಎಷ್ಟು ಲಕ್ಷ ಜನ? 7 ಲಕ್ಷ ಜನ. ಈಗ ನೀವು ಹೇಳಿ, ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ಪರಲೋಕಕ್ಕೆ ಹೋಗ್ತಾರಾ, ಪಾತಾಳಕ್ಕೆ ಹೋಗ್ತಾರಾ? ಕನ್ಫರ್ಮಾ? 100%? ಹಾಗಾದರೆ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಜನ ಪಾತಾಳಕ್ಕೆ ಹೋಗ್ತಿದ್ದಾರೆ? ಬರೀ ಆತ್ಮಹತ್ಯೆ ನಿಮಿತ್ತ ಎಷ್ಟು ಜನ ಪಾತಾಳಕ್ಕೆ ಹೋಗ್ತಿದ್ದಾರೆ? 7 ಲಕ್ಷ ಜನ. ಆ 7 ಲಕ್ಷವನ್ನು ಒಂದು ವರ್ಷಕ್ಕೆ ಡಿವೈಡ್ ಮಾಡಿ ನೋಡಿದ್ರೆ ಒಂದು ದಿನಕ್ಕೆ ಸುಮಾರು 1900 ಜನ. ಒಂದು ದಿನಕ್ಕೆ 1900 ಜನ ಆತ್ಮಹತ್ಯೆ ಅನ್ನುವಂಥ ಹೆಸರಿನಿಂದ ತಮ್ಮ ಪ್ರಾಣಗಳನ್ನು ಕಳ್ಕೊಂಡು ನರಕದ ಪಾಲಾಗ್ತಿದ್ದಾರೆ ಅನ್ಯಾಯವಾಗಿ. ಇಲ್ಲಿ ವಿಚಿತ್ರವಾಗಿರುವಂಥ ಸಂಗತಿ ಏನು ಅಂದರೆ ಅವರು ದೇವ್ರ ಮಕ್ಕಳೇ. ನಿಜನಾ? ಹೌದಾ? ಅವರು ದೇವ್ರ ಮಕ್ಕಳೇನಾ? ದೇವ್ರ ಕಣ್ಮುಂದೆನೇ ದೇವ್ರ ಮಕ್ಕಳಾಗಿರುವಂಥವರು, ದೇವ್ರ ಕಣ್ಮುಂದೆನೇ 1900 ಜನ ಪ್ರತಿದಿನವೂ ಆತ್ಮಹತ್ಯೆ ಮಾಡ್ಕೊಂಡು ನರಕಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ದೇವ್ರಿಗೆ ಹೆಂಗಾಗಬಹುದು? ನಿಜ ಅಲ್ವಾ? ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳುವಂಥವರು ಎಲ್ಲೋ ತುಂಬ ದೂರ ಇರ್ತಾರೆ, ಇವರೇ ಸಪ್ರೇಟ್ ಕ್ಯಾಟಗರಿ ಅಂತ ದಯವಿಟ್ಟು ಅನ್ಕೋಬೇಡಿ ಪ್ರಿಯರೇ. ನಿಮ್ಮ ಮನೆ ಹತ್ರನೂ, ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಬಂಧು ಬಳಗದಲ್ಲಿ ನಿಮಗೆ ಗೊತ್ತಿರೋರು ಸಹ ಯಾವಾಗಲಾದರೂ ನನ್ನ ಜೀವನದಲ್ಲಿ ಕಷ್ಟ ಇದೆ ಬ್ರದರ್, ಯಾವಾಗಲೂ ಪ್ರತಿದಿನ ಕಷ್ಟದ ಬಗ್ಗೆನೇ ಮಾತಾಡ್ತಿರ್ತಾರೆ. ನೋಡಿ, ನನ್ನ ಜೀವನದಲ್ಲಿ ಈ ಕಷ್ಟ ಇದೆ, ಈ ಸಮಸ್ಯೆ ಇದೆ, ಈ ಕಷ್ಟ ಇದೆ ಅಂತ ಬರೀ ಕಷ್ಟದ ಬಗ್ಗೆನೇ ಹೇಳ್ಕೊಳ್ತಿರ್ತಾರೆ. ನನ್ನ ಜೀವನದಲ್ಲಿ ಒಂದು ಸರಿನೂ ನಾನು ಆರಾಮಾಗಿರುವಂತಹದ್ದು, ಸುಖವಾಗಿರುವಂತಹದ್ದು ಇಲ್ಲವೇ ಇಲ್ಲ ಬ್ರದರ್, ಪ್ರತಿದಿನವೂ ಕಷ್ಟಪಡುವಂತಹದ್ದೇ ಆಗೋಗಿದೆ ಅಂತ ಯಾರಾದರೂ ನಿಮ್ಮ ಕಿವಿಗೆ ಬೀಳಿಸಿದ್ರು ಅಂತ ಅಂದ್ಕೊಳ್ಳಿ. ಈ ಮಾಹಿತಿಯನ್ನು ನೀವು ಇಮ್ಮಿಡಿಯೇಟಾಗಿ ಏನು ಮಾಡಬೇಕು? ಈ ಸಂದೇಶವನ್ನು ಅವ್ರ ಮುಂದೆ ಹೇಳಬೇಕು. ಯಾಕೆಂದರೆ ನಮಗೆ ಗೊತ್ತಾ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಬಹುದು ರಾತ್ರಿ. ಯಾರಿಗೆ ಗೊತ್ತು? ನಮಗೆ ಗೊತ್ತಾ? ಇಲ್ಲ. ಅವ್ರ ಬಾಯಿಂದ ಬರ್ತಿದೆ, ನಾನು ಬರೀ ಕಷ್ಟನೇ, ಸಾಕಾಗೋಗಿದೆ ಈ ಜೀವನ, ಬೇಜಾರಾಗೋಗಿದೆ ಬ್ರದರ್, ಜೀವನದ ಮೇಲೆ ಬೇಜಾರಾಗೋಗಿದೆ ಅಂತ ಯಾರಾದರೂ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಾವ ಸಂದೇಶ ಹೇಳಬೇಕು? ಈ ಸಂದೇಶ ಹೇಳಬೇಕು. ಯಾಕೆ ಗೊತ್ತಿಲ್ಲ ನಮ್ಗೆ. ಅವ್ರು ರಾತ್ರಿ ಮನೆಗೆ ಹೋದ ನಂತರ, ಆತ್ಮಹತ್ಯೆ ಮಾಡಿಕೊಂಡ ನಂತರ ನಮ್ಗೆ ಅನ್ಸಿದ್ರೆ ಏನು ಪ್ರಯೋಜನ? ಅಯ್ಯೋ, ಏನಾದರೂ ಹೇಳ್ಬೋದಿತ್ತಲ್ಲ ಈ ವ್ಯಕ್ತಿಗೆ ಅಂತ ಹೇಳಿ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಆ ಸಮಾಚಾರ ನಿಮ್ಮ ಕಿವಿಗೆ ಬಿದ್ದ ನಂತರ ನೀವು ಅಂದ್ಕೊಂಡ್ರೆ ಏನು ಪ್ರಯೋಜನ? ಹೌದಲ್ವಾ? ಅದಕ್ಕೋಸ್ಕರ ನಿಮ್ಮ ಮುಂದೆ ಯಾರಾದರೂ ಬಂದು ನನಗೆ ಬೇಜಾರಾಗಿದೆ, ಜೀವನ ಕಷ್ಟಗಳೇ ನೋಡ್ತಾ ಇದ್ದೀನಿ, ಜೀವನದಲ್ಲಿ ಹಿಂಸೆ ಪಡ್ತಿದ್ದೀನಿ ಜೀವನದಲ್ಲಿ ಅಂತ ಅಂದಿದ ತಕ್ಷಣ ಈ ಸಂದೇಶವನ್ನು ಅವ್ರ ಮುಂದೆ ಹೇಳಬೇಕು. ಅದಕ್ಕೋಸ್ಕರ ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಇಷ್ಟಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥವ್ರು ಯಾರಾದರೂ ಇದ್ದರೆ ಗವರ್ನಮೆಂಟ್ದು ಒಂದು ಹೆಲ್ಪ್ಲೈನ್ ನಂಬರ್ ಇದೆ,
ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಬಂದು ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಯಾರು? ಈ ಸೈಕಿಯಾಟ್ರಿಸ್ಟ್ಗಳು, ಡಾಕ್ಟ್ರುಗಳು ಇರ್ತಾರಲ್ವ, ಅವ್ರು ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾರೆ. ನೀನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇದೆಯಲ್ಲಪ್ಪ, ಏನಕ್ಕೋಸ್ಕರ ನಿನಗೆ ಆಲೋಚನೆ ಬಂತು, ಏನಕ್ಕೋಸ್ಕರ ನಿನಗೆ ಆಲೋಚನೆ ಬಂತು, ನಿಂದೇ ಕಷ್ಟ ದೊಡ್ಡದ ಅಂತ ಹೇಳಿ ಡಾಕ್ಟ್ರುಗಳು ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾರೆ. ನಿಜ ಹೇಳ, ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಹತೆಯನ್ನು ಹೊಂದಿರುವಂಥವ್ರು ಅಂದರೆ ಕ್ರೈಸ್ತರೇ, ಸತ್ಯವೇದ ಓದಿರುವಂಥವರೇ. ಅದಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ವಿ. ಈ ಅಂಶವನ್ನು ಕೇಳಿದ ನಂತರ ಕೌನ್ಸಿಲಿಂಗ್ ಮಾಡುವಂಥವರು ಕ್ರೈಸ್ತರಿಂದ ಮಾತ್ರ ಸಾಧ್ಯ. ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ, ನನಗೆ ಜೀವನ ಬೇಡ ಅನ್ನುವಂಥ ಆ ಸ್ಥಿತಿಯಿಂದ, ಇಲ್ಲ ನಾನು ಬದುಕಬೇಕು, ನನ್ನ ಬದುಕಿನಲ್ಲಿ ನಾನು ಏನಾದರೂ ಮಾಡಬೇಕು, ದೇವರಿಗೋಸ್ಕರ ಏನಾದರೂ ಮಾಡಬೇಕು, ನಾನು ಬದುಕಬೇಕು, ಆ ಸ್ಥಿತಿಯಿಂದ ಈ ಸ್ಥಿತಿವರೆಗೂ ತರುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಈ ಸಂದೇಶವನ್ನು ನಾವು ಕಲಿಬೇಕು. ಅವ್ರ ಮುಂದೆ ಹೇಳಲಿಕ್ಕಾದರೂ ಈ ಸಂದೇಶವನ್ನು ಕಲಿಬೇಕು. ಒಂದಷ್ಟು ಜನರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ನೀವು ನಿಮ್ಮ ಸುತ್ತ ಇರುವಂಥ ಒಂದಷ್ಟು ಜನಕ್ಕೆ ಹೇಳಿದ್ರಿ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಅವ್ರೇನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜನರಿಗೆ ಇದನ್ನೇ ಅವ್ರು ಹೋಗಿ ಹೇಳ್ತಾರೆ. ಅಟ್ಲೀಸ್ಟ್ ನಿಮ್ಮ ಸರ್ಕಲಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥವ್ರು ಇಲ್ಲ ಅಂದರೂ ಅವರ ಸರ್ಕಲಲ್ಲಿ ಯಾರಾದರೂ ಇರ್ತಾರಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಆಲೋಚನೆ ಇರುವಂಥವರು. ನಿಜನಾ? ಹೌದಾ? ಅದಕ್ಕೋಸ್ಕರ ಆದರೂ ಈ ಸಂದೇಶವನ್ನು ನಾವು ಕಲಿಬೇಕು. ಪ್ರತಿ ವರ್ಷವೂ 7 ಲಕ್ಷ ಜನ ಆತ್ಮಹತ್ಯೆ ಪಾಲಾಗ್ತಿದ್ದಾರೆ. ಹೌದು. ಇಷ್ಟಕ್ಕೂ ದೇವರು ಮನುಷ್ಯರನ್ನು ಎಲ್ಲ ಜೀವಿಗಳಿಗಿಂತ ನೀವು ಶ್ರೇಷ್ಠರು ಅಂತ ಹೇಳಿದ್ದಾರೆ. ನಿಜನ? ಎಲ್ಲ ಜೀವಿಗಳಿಗಿಂತ, ಪ್ರಪಂಚದಲ್ಲಿರುವಂಥ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠರು ಯಾರಂತೆ? ನಾವೇ. ಎಲ್ಲರ ಮೇಲೂ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಇಲ್ಲೂ ವಿಚಾರಕರವಾಗಿರುವಂಥ ಸಂಗತಿ ಏನು ಅಂತ ಹೇಳಿದ್ರೆ, ಭೂಮಿಯ ಮೇಲಿರುವಂತಹ ಯಾವ ಜೀವಿನೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಮನುಷ್ಯನನ್ನು ಬಿಟ್ಟರೆ ಯಾವ ಜೀವಿ ಆದರೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದು ನೋಡಿದ್ದೀರಾ? ಇಲ್ಲ. ಈ ಎಲ್ಲರಿಗಿಂತ ಶ್ರೇಷ್ಠರಾಗಿರುವಂತಹ ಮನುಷ್ಯರಿಗೆ ಮಾತ್ರ ಇರುವಂತಹದ್ದು ಈ ಆಲೋಚನೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ. ಇಷ್ಟಕ್ಕೂ ಆತ್ಮಹತ್ಯೆ ಅನ್ನುವಂತಹ ಪದನೂ ತಪ್ಪು ಪ್ರಿಯರೇ. ಆತ್ಮವನ್ನು ಹತ್ಯೆ ಮಾಡ್ಕೊಳ್ಲಿಕ್ಕಾಗತ್ತಾ? ನೀವು ಹೇಳಿ, ಆತ್ಮವನ್ನು ಹತ್ಯೆ ಮಾಡ್ಕೊಳ್ಲಿಕ್ಕಾಗತ್ತಾ? ಇಲ್ಲ. ಆತ್ಮಕ್ಕೇನಿಲ್ಲ? ಸಾವಿಲ್ಲ. ಯಾಕೆಂದರೆ ಈ ಆತ್ಮ ಎಲ್ಲಿಂದ ವಿಭಜನೆಗೊಂಡಿರುವಂತಹದ್ದು? ದೇವರಿಂದ ವಿಭಜನೆಗೊಂಡಿರುವಂತಹದ್ದು. ಈಗ ದೇವರಿಗೆ ಅಂತ್ಯ ಇಲ್ಲ ಅಂತ ಹೇಳಿದ್ರೆ ಈ ಆತ್ಮಕ್ಕೂ ಏನಿಲ್ಲ? ಅಂತ್ಯ ಇಲ್ಲ. ಹಾಗಾದರೆ ಆತ್ಮಹತ್ಯೆ ಅನ್ನುವಂತಹ ಪದ ತಪ್ಪು. ಮೊಟ್ಟ ಮೊದಲನೇದಾಗಿ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಆಗಿ ನಮಗೆ ಗೊತ್ತಿರಬೇಕಾಗಿರುವಂತಹ ವಿಚಾರ. ಆತ್ಮಹತ್ಯೆ ಅಂತ ಪ್ರಪಂಚ ಕರೀತಿದೆ ಅಷ್ಟೇ, ಆದರೆ ಹತ್ಯೆ ಮಾಡ್ಕೊಳ್ತಿರುವಂತಹದ್ದನ್ನೆಲ್ಲ ತಮ್ಮ ಪ್ರಾಣವನ್ನು ತಕ್ಕೊಳ್ತಿದ್ದಾರೆ. ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಓಕೆ, ಈಗ ಶುರು ಮಾಡೋಣ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಯಾವ ಜೀವಿಗೂ ಇಲ್ಲದೇ ಇರುವಂಥ ಆಲೋಚನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ, ಮನುಷ್ಯನಿಗಿಂತ ಕೆಳಗಿರುವಂತಹ ಯಾವ ಜೀವಿಗೂ ಇಲ್ಲದೇ ಇರುವಂತಹ ಆಲೋಚನೆ ಯಾರಿಗೆ ಮಾತ್ರ ಇದೆ? ಮನುಷ್ಯರಿಗೆ ಮಾತ್ರ ಇದೆ. ಪ್ರಾಣಿಗಳನ್ನು ಒಂದು ಸಾರಿ ನೋಡಿ ಪ್ರಿಯರೇ. ಪ್ರಾಣಿಗಳಿಗಿರುವಷ್ಟು ಬಾಧೆ ನಮಗಿದೆಯಾ ಅಂತ ಹೇಳಿ ನೀವೇ ಯೋಚನೆ ಮಾಡಿ ನೋಡಿ. ಪ್ರಾಣಿಗಳಿಗಿರುವಷ್ಟು ಬಾಧೆ ನಮಗಿದೆ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಮನೆ ಮುಂದೆ ಕಟ್ಟಾಕಿರ್ತೀರ ನಾಯಿ, ಶ್ವಾನ, ಅಥವಾ ರಸ್ತೆಯಲ್ಲಿ ಸುಮಾರು ನಾಯಿಗಳನ್ನು ನೀವು ನೋಡ್ತಿರ್ತೀರ ಪ್ರತಿದಿನ, ಹೌದಾ? ಅದರ ಜೀವನ ಶೈಲಿಯನ್ನು ಒಂದು ಸಾರಿ ನೋಡಿ. ಬೀದಿಲಿರುವಂತಹ ನಾಯಿಗಳ ಜೀವನ ಶೈಲಿ, ಲೈಫ್ ಸ್ಟೈಲನ್ನು ಒಂದು ಸಾರಿ ನೋಡಿ, ಆಲೋಚನೆ ಮಾಡಿ ನೋಡಿ. ಅದಕ್ಕಿರುವಷ್ಟು ಕಷ್ಟ ನಮಗಿದೆ ಅಂತ ಅನಿಸುತ್ತಾ? ವೆಟ್ನರಿ ಡಾಕ್ಟರ್ಗಳನ್ನು ಕೇಳಿದಾಗ ಸುಮಾರು ಬೀದಿ ನಾಯಿಗಳಲ್ಲಿ ಕೆಲವು ನಾಯಿಗಳಿಗೆ ಕ್ಯಾನ್ಸರ್ ಬಂದಿರುತ್ತಂತೆ. ಕ್ಯಾನ್ಸರ್ ನೀವು ನೋಡಿರ್ತೀರ ಆಗಾಗ. ದೇಹದ ಒಂದು ಭಾಗ ಇನ್ಫ್ಲಮೇಟ್ ಆಗೋಗಿರುತ್ತೆ, ಊದ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ನೋಡಿದ್ದೀವ? ಯಾರಾದರೂ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾರ? ಆ ಊತದಲ್ಲೇ ಜೀವನ ಪೂರ್ತಿ ಓಡಾಡ್ತಿರುತ್ತೆ. ಆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಯಾರೂ ಕನಿಕರ ತೋರಿಸಿ ಎಕ್ಸ್ಟ್ರಾ ಏನು ಊಟ ಕೊಡೋದಿಲ್ಲ. ಅದಕ್ಕೆ ಸುಮಾರು ಹೊಟ್ಟೆ ತುಂಬ ಊಟ ಸಿಕ್ಕುವಂತಹದ್ದಂದರೆ ವಾರಕ್ಕೆ 2 ರಿಂದ 3 ಸಾರಿ ಬೀದಿ ನಾಯಿಗಳಿಗೆ ಅಷ್ಟೇ. ವಾರಕ್ಕೆ 2 ರಿಂದ 3 ಸಾರಿ ಅಷ್ಟೇ ಹೊಟ್ಟೆ ತುಂಬ ಊಟ ತಿನ್ನುವಂತಹದ್ದು. ಅಂದರೆ ಕ್ಯಾನ್ಸರ್ ಬಂದಿದ್ರು ಯಾರಿಗೂ ಹೇಳ್ಕೊಳ್ಳಂಗಿಲ್ಲ ಆ ಬಾಧೆನ, ಹಂಚ್ಕೊಳ್ಳಂಗಿಲ್ಲ ಆ ಬಾಧೆನ, ನೋವನ್ನು ಶೇರ್ ಮಾಡ್ಕೊಳ್ಳಂಗಿಲ್ಲ, ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಂಗಿಲ್ಲ, ಯಾರೂ ತೋರಿಸೋರು ಇಲ್ಲ, ಕೇರ್ ತೊಗೊಳ್ಳುವಂಥವ್ರು ಇಲ್ಲ, ಹೊಟ್ಟೆ ತುಂಬ ಊಟ ಕೊಡುವಂಥವ್ರು ಇಲ್ಲ. ಇಷ್ಟನ್ನೆಲ್ಲ ಮೀರಿ ಆ ರೋಡಿಗೆ ಪೂರ್ತಿ ರಕ್ಷಣೆಯನ್ನು ಕೊಡ್ತಿರುತ್ತೆ. ನಿಜನಾ? ಬೇಡ, ನಿಮ್ಮ ಮನೇಲಿ ಕಟ್ಟಾಕಿರುವಂತಹ ನಾಯಿ ಬಗ್ಗೆ ಒಂದು ಸರಿ ಯೋಚನೆ ಮಾಡಿ ನೋಡಿ. ಹಾಕುವಂಥ ಆಹಾರ ಎಲ್ಲ ಏನು ಅದಕ್ಕೆ? ನಾವು ತಿಂದು ಮಿಕ್ಕಿರುವಂತಹದ್ದೇ. ಯಾವತ್ತಾದರೂ 1 kg ಚಿಕನ್ ಪೂರ್ತಿ ಯಾರಿಗೆ ಅಂದರೆ ನಮ್ಮ ನಾಯಿಗೆ ಅಂತ ಹೇಳಿ ತೊಗೊಂಡೋಗಿ ಹಾಕ್ತೀರಾ? ಇಲ್ಲ. ಏನು ಮಾಡ್ತೀವಿ? ನಾವು ತಿಂದು ಉಳಿದಿರುವಂತಹ ಮೂಳೆಗಳನ್ನು ಮಾತ್ರ ಅದರ ಪಾಲನ್ನಾಗಿ ಮಾಡ್ತೀವಿ. ನಿಜನಾ? ಆದರೂ ಏನು ಮಾಡಬೇಕು? ನಾಯಿ ಆಗೋದು ನಿಮ್ಮ ಮನೆಗೆ ಸೆಕ್ಯೂರಿಟಿಯನ್ನು ಕೊಡಬೇಕು. ನಾನು ಇಷ್ಟೊಳ್ಳೆ ಸರ್ವಿಸ್ ಕೊಡ್ತಿದ್ದೀನಲ್ಲ, ಇವರು ನನಗೆ ಇದಕ್ಕಿಂತ ದೊಡ್ಡ ಅವಮಾನ ನನಗಿಲ್ಲ ಅಂತ ಹೇಳಿ ಯಾವತ್ತಾದರೂ ನಾಯಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದ್ದನ್ನು ನೀವು ಕೇಳಿದ್ದೀರಾ?
ನ್ಯೂಸಲ್ಲಿ ನೋಡಿದ್ದೀರಾ? ಇಷ್ಟು ನಾಯಿಗಳು ಆತ್ಮಹತ್ಯೆ ಮಾಡಿಕೊಂಡಿದೆ ಇಷ್ಟು ವರ್ಷದಲ್ಲಿ, ಕೇಳಿದ್ದೀರಾ? ಇಲ್ಲ. ಹೋಗಲಿ, ಹಸುಗಳ ಜೀವನ ಶೈಲಿಯನ್ನು ಯೋಚನೆ ಮಾಡಿ ನೋಡೋಣ ಸ್ವಲ್ಪ ಹೊತ್ತು. ಹಸುಗಿರುವಂತಹ ಕಷ್ಟ ಆದರೂ ನಮಗಿದೆಯಾ? ಹಸು, ಓರಿ, ಇದರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಒಬ್ಬ ರೈತನು ತಾನು ವ್ಯವಸಾಯವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಬೀಜವನ್ನು ಬಿತ್ತಬೇಕಾದ್ರೆ ಏನು ಮಾಡಬೇಕು? ಭೂಮಿಯನ್ನು ಏನು ಮಾಡಬೇಕು? ಬೀಜವನ್ನು ಬಿತ್ತುವುದಕ್ಕಿಂತ ಮುಂಚೆ ಉಳುಮೆ ಮಾಡಬೇಕಾ? ಹೌದಾ? ಅದನ್ನು ಹಸನು ಮಾಡಬೇಕಲ್ವ? ಓಕೆ, ಇದನ್ನು ಹಸನು ಮಾಡಲಿಕ್ಕೆ, ಉಳುಮೆ ಮಾಡಲಿಕ್ಕೆ ಯಾರನ್ನು ಉಪಯೋಗಿಸ್ಕೊಳ್ತಾನೆ? ಕಾನ್ಸಂಟ್ರೇಷನ್ ಪೂರ್ತಿ ಕಂಪ್ಲೀಟಾಗಿ ಸಂದೇಶ ಹೇಳಬೇಕಾದ್ರೆ ಈ ಕಡೆನೇ ಇರಬೇಕು. ಈಗ ಉಳುಮೆ ಮಾಡಬೇಕಾದ್ರೆ ರೈತನು ಯಾರನ್ನು ಉಪಯೋಗ ಮಾಡ್ಕೊಂಡಿದ್ದಾನೆ? ಹೌದಾ? ಎತ್ತನ್ನೇ ಉಪಯೋಗ ಮಾಡ್ಕೊಳ್ತಾನೆ. ಉಳುಮೆ ಮಾಡಿದ್ದಾಯಿತು. ಉಳುಮೆ ಮಾಡಿದ ನಂತರ ಬೀಜ ಬಿತ್ತಿದ ನಂತರ ಫಲ ಬರುತ್ತೆ ಕೈಗೆ. ಓಕೆ, ಫಲ ಬರುತ್ತೆ ಕೈಗೆ. ಈಗ ಭತ್ತ ಹಾಕಿದ್ದಾನೆ, ಈಗ ಬಂದಿದೆ ಕೈಗೆ ಅಂತ ಅಂದ್ಕೊಳ್ಳಿ. ಇದನ್ನೆಲ್ಲ ಯಾವ ಗಾಡೀಲಿ ತುಂಬಿಸ್ಕೊಂಡು ಹೋಗ್ತಾನೆ? ಮತ್ತೆ ಆಗಿನ ಕಾಲದಲ್ಲಾದರೆ, ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ಗಳಿದೆ, ಆಗಿನ ಕಾಲದಲ್ಲಾದರೆ ಯಾವುದ್ರಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ? ಮತ್ತೆ ಎತ್ತಿನ ಗಾಡೀಲೇ. ಉಳುಮೆ ಮಾಡಿದ್ದು ಎತ್ತಿನ ಸಹಾಯದಿಂದನೇ, ಅದನ್ನು ತೊಗೊಂಡು ಹೋಗಬೇಕಾದ್ರೆ ಉಪಯೋಗ ಮಾಡಿಕೊಂಡಿದ್ದು ಎತ್ತಿನ ಗಾಡಿನೇ. ಅದಾದ ನಂತರ ಈಗ ಇಷ್ಟೆಲ್ಲ ಅಂದರೆ ಒಂದು ಎತ್ತಿನ ಸಹಾಯವನ್ನು ತೊಗೊಂಡು ಉಳುಮೆ ಮಾಡಿದ್ದೀನಿ, ಮತ್ತು ಎತ್ತಿನ ಗಾಡಿಯಲ್ಲೇ ತೊಗೊಂಡು ಬಂದು ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎತ್ತಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ತಾನು ಬೆಳೆದಿರುವಂತಹದ್ದು ಏನಾದರೂ ಕೊಡ್ತಾನೆ? ಇಲ್ಲ. ಏನು ಕೊಡ್ತಾನೆ? ಒಟ್ಟು ಮಾತ್ರ ತಾನೆ. ಒಳಗಡೆ ಇರುವಂತಹ ಶ್ರೇಷ್ಠವಾಗಿರುವಂತಹ ಪದಾರ್ಥ ನಾವು ತೊಗೊಂಡು ಒಟ್ಟು ಮಾತ್ರ ತಾನೇ ಅದಕ್ಕೆ ಹಾಕುವಂತಹದ್ದು. ಓಕೆ, ಈಗ ಈ ಒಟ್ಟನ್ನು ನಮಗೆ ಯಾರಾದರೂ ಈ ಥರ ಮಾಡಿದರು ಅಂತ ಅಂದ್ಕೊಳ್ಳಿ. ನಾವು ಒಬ್ಬ ವ್ಯಕ್ತಿಗೆ ತುಂಬ ಹೆಲ್ಪ್ ಮಾಡಿ, ತುಂಬ ಸಹಾಯ ಮಾಡಿ, ಅವ್ರು ಹಿಂದಿರುಗಿ ಈ ಥರ ವೇಸ್ಟನ್ನು ನಮಗೆ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ. ನಾವೇನು ಮಾಡಿರ್ತಿದ್ವಿ? ಯಾವತ್ತೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಾ ಇದ್ವಿ. ಇದು ಮನುಷ್ಯರ ಸ್ವಭಾವ. ನಾವು ಜೀವನ ಪೂರ್ತಿ ಅದಕ್ಕೆ ವೇಸ್ಟನ್ನೇ ಫೀಡ್ ಮಾಡ್ತಾ ಹೋದರೂ ಸಹ ವೇಸ್ಟನ್ನೇ ಕೊಟ್ಟು ಹೊಟ್ಟೆ ತುಂಬಿಸ್ತಿದ್ರು. ಅದರ ಹೊಟ್ಟೆಯನ್ನು ಯಾವತ್ತೂ ಸಹ ತಿರುಗಿ ಬೀಳೋದಿಲ್ಲ ನೋಡಿ. ಯಾವತ್ತೂ ಸಹ ಸಾಯಬೇಕು ಅನ್ನುವಂಥ ಆಲೋಚನೆ ಅದಕ್ಕೆ ಬರೋದಿಲ್ಲ ನೋಡಿ. ಅದಾದ ನಂತರ ಓಕೆ, ಈ ಒಟ್ಟನ್ನು ಕೊಟ್ಟು ಅಲ್ಲಿಗೆ ನಿಲ್ಲಿಸ್ತೀವ? ಇಲ್ಲ. ಅದನ್ನು ತೊಗೊಂಡು ಅದನ್ನು ಅಕ್ಕಿಯನ್ನು ವಿಂಗಡಣೆ ಮಾಡಿ ಅನ್ನ ಮಾಡ್ತೀವಿ. ಅನ್ನ ಮಾಡಿದ ನಂತರ ಅನ್ನ ತೊಗೊಂಡು ಹಾಕ್ತೀವ? ಇಲ್ಲ. ಹಾಕುವಂತಹದ್ದು ಏನನ್ನು? ಗಂಜಿಯನ್ನು. ಅಂದರೆ ಇದರಲ್ಲೂ ಶ್ರೇಷ್ಠವಾಗಿರುವಂಥ ಪದಾರ್ಥ ನಮಗೆ ಬೇಡವಾಗಿರುವಂತಹ ಪದಾರ್ಥ ಅದಕ್ಕೆ. ಹಾಗಾದರೆ ನೀವು ಜೀವನ ಪೂರ್ತಿ ಏನಾದರೂ ಶ್ರೇಷ್ಠವಾಗಿರುವಂತಹದನ್ನು ಕೊಡ್ತೀವ? ಆದರೆ ಅದು ಮಾತ್ರ ನಮಗೆ ಜೀವನ ಪೂರ್ತಿ ಶ್ರೇಷ್ಠವಾಗಿರುವಂಥದ್ದು ಕೊಡ್ತಿದೆಯಾ ಇಲ್ವಾ? ಕೊಡ್ತಿದೆಯಾ? ನಮಗೆ ಬೇಕಾಗಿರುವಂಥ ಹಾಲು ಯಾವತ್ತಾದರೂ ನೀನು ನನಗೆ ಶ್ರೇಷ್ಠವಾಗಿರುವಂಥ ಆಹಾರ ಕೊಡ್ತಿಲ್ಲ ಅಂತ ಹೇಳಿ ಯಾವತ್ತಾದರೂ ಕಪ್ಪಗಿರುವಂಥ ಹಾಲು ಕೊಟ್ಟಿದೆಯಾ ಹಸು? ಇಲ್ಲ. ರೆಡ್ ಇರುವಂಥ ಹಾಲು ಅದು ಕೊಟ್ಟಿಲ್ಲ. ವೈಟ್ ಇರುವಂಥ ಹಾಲೇ ಕೊಡುತ್ತಾ? ಹಾಂ, ಅದು ಮಾತ್ರ ನಮಗೆ ಶ್ರೇಷ್ಠವಾಗಿರುವಂಥ ಪದಾರ್ಥನೇ ಕೊಡುತ್ತೆ. ನಾವು ಹಾಕುವಂತಹದ್ದೆಲ್ಲ ವೇಸ್ಟು. ಇದು ಒಂದಿನ 2 ದಿನ ಮಾಡುವಂತಹದ್ದಲ್ಲ ಪ್ರಿಯರೇ. ಜೀವನದುದ್ದಕ್ಕೂ ಸಹ ನಮ್ಮ ಸೇವೆ ಮಾಡಿ 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 ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲಿಯರು ಹೇಗೆ ಗುಲಾಮರಾಗಿದ್ದರೋ ಎಲ್ಲ ಪ್ರಾಣಿಗಳು ಸಹ ದೇವರು ನಮ್ಮ ಕೈ ಕೆಳಗೆ, ಮನುಷ್ಯರ ಕೈ ಕೆಳಗೆ ಹಾಗಿಟ್ಟಿದ್ದಾರೆ. ಪ್ರಾಣಿಗಳು ಯಾವತ್ತಾದರೂ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾವ? ಇದನ್ನೆಲ್ಲ ನೋಡಿ ನನ್ನ ಕೈಲಿ ಇರಲಿಕ್ಕಾಗಲ್ಲ ಮನುಷ್ಯರ ಕೈ ಕೆಳಗೆ ಅಂತ ಹೇಳಿ ನಿಮಗೆ ಅನ್ನಿಸ್ಬಹುದು. ಬ್ರದರ್, ಪ್ರಾಣಿಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದು ಏನು ಬ್ರದರ್ ಅಂತ ಹೇಳಿ. ವಿಜ್ಞಾನಿಗಳು ಪರಿಶೋಧನೆ ಮಾಡಿದ ನಂತರ ಗೊತ್ತಾದಂತಹ ಸತ್ಯ ಏನು ಗೊತ್ತಾ? ಈ ಮೇಕೆ, ಹಸು ಎಲ್ಲ ಯಾವ ಎಲೆ, ಯಾವ ಸೊಪ್ಪು ಅಂದರೆ ಅದೆಲ್ಲ ತಿನ್ನೋದಿಲ್ಲ ಪ್ರಿಯರೇ. ಅದಕ್ಕೆ ಯಾವ ಎಲೆಯನ್ನು ತಿಂದರೆ ಸತ್ತೋಗ್ತೀವಿ ಅಂತ ಗೊತ್ತು, ಯಾವ ಎಲೆಯನ್ನು ತಿಂದರೆ ಹೊಟ್ಟೆ ತುಂಬುತ್ತೆ ಅಂತಲೂ ಗೊತ್ತು. ಕಾಡಿಗೆ ತೊಗೊಂಡೋಗ್ಬಿಟ್ರೆ ಎಲ್ಲ ಎಲೆಗೂ ಹೋಗಿ ಬಾಯಿ ಹಾಕೋದಿಲ್ಲ. ಯಾವುದನ್ನು ತಿನ್ನಬೇಕೋ ಅದನ್ನು ಮಾತ್ರ ತಿನ್ನುತ್ತೆ. ಆದರೆ ಹಾಗಾದರೆ ಅದಕ್ಕೆ ಏನು ಗೊತ್ತು? ಸಾಯುವಂತಹದ್ದು ಹೇಗೆ ಅಂತ ಗೊತ್ತಾ? ಸಾಕಾಗೋಗಿದೆ ಮನುಷ್ಯನ. ಹಸುಗಳಿಗೆ ಇನ್ನೊಂದು ತೊಂದರೆ ಇರುತ್ತೆ. ಈ ಬೀಟಲ್ಸ್ ಅಂತ ಹೇಳಿ ಕರಿತೀವಿ. ಮತ್ತು ತುಂಬ ಪಕ್ಷಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳು ಈ ಹಸುವಿನ ಮೇಲೆ ಬಂದು ಏನು ಮಾಡ್ತಿರುತ್ತೆ ಅಂತ ನಿಮಗೆ ಗೊತ್ತು. ಎಲ್ಲ ಹಸುವಿನ ಮೇಲೆ ಬಂದು ಕೂತ್ಕೊಂಡು, ಹುಳುಗಳೆಲ್ಲ ಹಸುವಿನ ಮೇಲೆ ಹತ್ತಿ, ಕೆಲವು ಪಕ್ಷಿಗಳು ಹಸುವಿಗೆ ಒಂದು ಗಾಯ ಆಗಿದೆ ಒಂದು ಕಡೆ ಅಂತ ಹೇಳಿದ್ರೆ ಮೈ ಮೇಲೆ, ಆ ಗಾಯವನ್ನು ಬಂದು ಚುಚ್ಚುತ್ತೆ. ಕೆಲವು ಪಕ್ಷಿಗಳು ಬಂದು ಆ ಗಾಯದ ಮೇಲೆ ಕೂತ್ಕೊಂಡು ತಮ್ಮ ಬೀಕಲ್ಲಿ ಅದನ್ನು ಚುಚ್ಚುತ್ತೆ, ಆ ಗಾಯವನ್ನು. ಇನ್ನೊಂದು ಸ್ವಲ್ಪ ಪಕ್ಷಿಗಳು ಬಂದು ರಕ್ತವನ್ನು ಹೀರ್ತಾ ಇರುತ್ತೆ ಆ ಗಾಯದ ಹತ್ತಿರ ಕೂತ್ಕೊಂಡು. ಕೊಡಬಾರ್ದಾಗಿರುವಂಥ ಟಾರ್ಚರ್ಗಳೆಲ್ಲ ಕೊಡ್ತಿರುತ್ತೆ ಹುಳುಗಳು, ಪಕ್ಷಿಗಳು ಹಸುವಿಗೆ. ಅದೇ ನಾನು ಹೇಳಿದ್ನಲ್ವ, ವೆಟನರಿಯನ್ಸನ್ನು ಕೇಳಿದ್ರೆ ಹಿಂಸೆ, ಆ ಸಮಯದಲ್ಲಿ ಹಸುವಿಗೆ ಹಿಂಸೆ ಆಗುತ್ತೆ, ತುಂಬ ಹಿಂಸೆ ಆಗುತ್ತಂತೆ. ಅದಕ್ಕೆ ಹಸುಗಳೆಲ್ಲ ಗೋಡೆಗೆ ಉಚ್ಕೊಳ್ತಿರುವಂತಹದ್ದು, ಮೈಯನ್ನೆಲ್ಲ ನೀವು ನೋಡಿದ್ದೀರ. ಇದು ಹಸುವಿನ ಸಮಸ್ಯೆ. ಹೇಳಿ, ಯಾವತ್ತು ಆತ್ಮಹತ್ಯೆ ಮಾಡ್ಕೊಂಡಿದೆ ಕೇಳಿದ್ದೀರಾ? ಆತ್ಮಹತ್ಯೆ ಮಾಡ್ಕೊಂಡಿದ್ದಾವೆ ಇಷ್ಟು ಹಸುಗಳು ಕೇಳಿದ್ದೀವ? ಹೋಗಲಿ, ಕೋಳಿಗಳು ಅದಕ್ಕೂ ಏನು ಉತ್ತಮವಾಗಿರುವಂತಹದ್ದೆಲ್ಲ ಇಲ್ಲ, ಎಲ್ಲ ವೇಸ್ಟೇ ಕೊಟ್ಟು ಬೆಳೆಸುವಂತಹದ್ದು. ಆದರೆ ಅದು ಮಾತ್ರ ನಮಗೆ ಕೊಡುವಂತಹದ್ದು ಉತ್ತಮವಾಗಿರುವಂಥವುಗಳನ್ನು. ಇದು ಅವುಗಳ ಚರಿತ್ರೆ. ಯಾವತ್ತಾದರೂ ಕೇಳಿದ್ದೀವಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹದ್ದು? ಇಲ್ಲ.
ಆದರೆ ನೀವೆಲ್ಲರಿಗಿಂತ ಶ್ರೇಷ್ಠರು, ನೀವೆಲ್ಲರಿಗಿಂತ ಉತ್ತಮರು ಅಂತ ಅನ್ನುವಂಥ ಮನುಷ್ಯರು ಮಾತ್ರ, ನಮ್ಮ ಕೈ ಕೆಳಗಿರುವಂತಹ ಜೀವಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ, ಎಲ್ಲರಿಗಿಂತ ಶ್ರೇಷ್ಠರು ಅನ್ನುವಂಥ ನಾವು ಮಾತ್ರ ಜೀವನ ಬೇಜಾರಾಗೋಗಿದೆ, ಜೀವನ ಸಾಕಾಗೋಗಿದೆ, ಬದುಕಬಾರ್ದು ಅಂತ ಅನ್ನಿಸ್ತಿದೆ. ಇಷ್ಟಕ್ಕೂ ದೇವರು ನಮ್ಮೆಲ್ಲರಿಗೂ ಏನನ್ನು ಬರ್ತಿದ್ದಾರೆ, ಸತ್ಯವೇದದಲ್ಲಿರುವಂಥ ಮಾತು. ನಮ್ಮೆಲ್ಲರಿಗೂ ಇಷ್ಟ ಆಯುಷ್ಕಾಲ ಅಂತ ಹೇಳಿ ಕೊಟ್ಟಿದ್ದಾರಾ? ನಾವು ಹುಟ್ಟಬೇಕಾದ್ರೆ ಫಿಕ್ಸ್ ಮಾಡಿ ಕೊಟ್ಟಿದ್ದಾರಾ ಇಲ್ವಾ? ಸತ್ಯವೇದವನ್ನು ಓಪನ್ ಮಾಡಿ ಒಂದು ಸಾರಿ ನೋಡಿ. ಕೀರ್ತನೆಗಳು 139ನೇ ಅಧ್ಯಾಯ 139ನೇ ಕೀರ್ತನೆ 16ನೇ ವಚನ. ನಾವಿನ್ನೂ ಹುಟ್ಟದೇ ಇರಬೇಕಾದ್ರೆ, ತಾಯಿ ಗರ್ಭದಲ್ಲಿರಬೇಕಾದ್ರೆ ದೇವರು ಏನು ಮಾಡಿದಾರಂತೆ? ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅಂದರೆ ನನಗೆ ಒಂದಿನ, ಈ ಮಗುವಿಗೆ ಒಂದಿನ ಆಗಿದೆ ವಯಸ್ಸು ಅಂತ ಹೇಳುವುದಕ್ಕಿಂತ ಮೊದಲೇ ದೇವರು ಏನು ಮಾಡಿದಾರಂತೆ ಆ ಮಗುವಿಗೆ? ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅದರ ಎಲ್ಲ ದಿನಗಳು, ಮಗುವಿಂದು ಒಂದಿನನೂ ಕಂಪ್ಲೀಟ್ ಆಗಿಲ್ಲ, ಮಗು ಹುಟ್ಟಿ ಒಂದಿನನೂ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ದೇವರು ಏನು ಮಾಡಿದಾರಂತೆ? ಈ ಮಗು ಭೂಮಿಯ ಮೇಲೆ ಬಂದು 20,000 ದಿನ ಬದುಕಬೇಕು, 25,000 ದಿನ ಬದುಕಬೇಕು, 15,000 ದಿನ ಬದುಕಬೇಕು, ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ ದೇವರು. ಹಾಗಾದರೆ ದೇವ್ರನ್ನ ಹುಟ್ಟುವುದಕ್ಕಿಂತ ಮುಂಚೆನೇ ನಮ್ಮ ಆಯುಷ್ಕಾಲವನ್ನು ನಿರ್ಣಯ ಮಾಡಿದ್ದಾರೆ, ಇಷ್ಟು ವರ್ಷ ಬದುಕಬೇಕು ನನ್ನ ಮಗ ಭೂಮಿಯ ಮೇಲೆ ಅಂತ ಹೇಳಿ. ಹೌದು. ಈಗ ನಾವು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಈಗ ದೇವರು ಬರೆದಿಟ್ಕೊಂಡಿದ್ದಾರೆ ತನ್ನ ಪುಸ್ತಕದಲ್ಲಿ, ನನ್ನ ಮಗ ಇಷ್ಟು ವರ್ಷ ಬದುಕಬೇಕು ಅಂತ ಹೇಳಿ. ಈಗ ನಾವು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂದರೆ ಅದಕ್ಕೆ ಅರ್ಥ ಏನು ಹೇಳಿ? ದೇವರು ಬರೆದಿರುವಂಥ ಆಯುಷ್ಕಾಲವನ್ನು ಪೆನ್ ತೊಗೊಂಡು ನೀಟಾಗಿ ಸ್ಕ್ರಾಚ್ ಮಾಡಿಬಿಟ್ಟು ನಾವು ಒಂದು ಬರ್ಕೊಂಡ್ವಿ ಅಂತ ಅದರ ಅರ್ಥ. ಹೌದಾ? ದೇವರೊಬ್ಬ ಮನುಷ್ಯನಿಗೆ 40 ವರ್ಷ ಕೊಟ್ಟಿದ್ದಾರೆ ಆಯುಷ್ಕಾಲ ಅಂತ ಹೇಳಿದ್ರೆ, ಇಲ್ಲ ನಾನು 40 ವರ್ಷ ಬದುಕಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನು 25 ವರ್ಷಕ್ಕೆ ಮರಣ ಹೊಂದುತ್ತೀನಿ ಅಂತ ಹೇಳಿ ತಾನೇ ತನ್ನ ಮರಣ ಶಾಸನವನ್ನು ಬರ್ಕೊಂಡಿದ್ದಾನೆ ಅಂತ ಹೇಳಿ ಅದರ ಅರ್ಥ. ಇದು ಸ್ವಾಭಾವಿಕವಾಗಿರುವಂತಹ ಸಾವ? ಆತ್ಮಹತ್ಯೆ ಅನ್ನುವಂತಹದ್ದು ಸ್ವಾಭಾವಿಕವಾಗಿರುವಂತಹ ಸಾವ ಅಲ್ಲ. ದೇವರು ಕೊಟ್ಟಿರುವಂಥ ಆಯುಷ್ಕಾಲವನ್ನು ಪೂರ್ತಿ ಬದುಕ್ತಿದ್ದೀವ? ಇಲ್ಲ. ದೇವರು ಒಂದಷ್ಟು ಆಯುಷ್ಕಾಲ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಮಧ್ಯನೇ ನಾವೇ ಬ್ರೇಕ್ ಹಾಕ್ಕೊಳ್ತಿದ್ದೀವಿ. ಇಷ್ಟಕ್ಕೂ ನಮಗೆ ಆಯುಷ್ಕಾಲವನ್ನು ಸುಮ್ಮನೆ ಕೊಟ್ಟಿಲ್ಲ ಪ್ರಿಯರೇ ದೇವರು. ದೇವರ ಮೈಂಡಲ್ಲಿ ಒಂದು ಎಸ್ಟಿಮೇಷನ್ ಇದೆ. ನನ್ನ ಮಗ ಈ ಏಜಿಗೆ ಬಂದಾಗ ತಿಳುವಳಿಕೆ ಬರುತ್ತೆ ನನ್ನ ಮಗನಿಗೆ, ಅದಾದ ನಂತರ ಈ ಏಜಿಗೆ ಬಂದಾಗ ನನ್ನ ನಿಜವಾದ ದೇವರು ಯಾರು ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಈ ಏಜಿಗೆ ಬಂದಾಗ ಸುಮಾರು ಪುಸ್ತಕಗಳನ್ನು, ಸತ್ಯವೇದವನ್ನು, ಇನ್ನೊಂದು ಪುಸ್ತಕವನ್ನು, ಬೇರೆ ಧರ್ಮದ ಗ್ರಂಥವನ್ನೆಲ್ಲ ಓದಲಿಕ್ಕೆ ಶುರು ಮಾಡ್ತಾನೆ. ಇಷ್ಟು ಗ್ರಂಥಗಳಲ್ಲಿ ಸತ್ಯವೇದನೇ ಸತ್ಯ ಅಂತ ಹೇಳಿ ಈ ಏಜಿಗೆ ನನ್ನ ಮಗ ನನ್ನನ್ನು ತಿಳ್ಕೊಬಹುದು ಅಂತ ಹೇಳಿ ಒಂದು ಎಸ್ಟಿಮೇಷನ್ ಮಾಡಿ ದೇವರು ನಮಗೊಂದು ಅಷ್ಟು ಆಯುಷ್ಕಾಲವನ್ನು ಕೊಟ್ಟಿದ್ದಾರೆ. ನಿಜನಾ? ಒಂದು ಸಾರಿ ಅಪೊಸ್ತಲರ ಕೃತ್ಯಗಳನ್ನು ಓದ್ಕೊಂಬರೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. 17-26. ಆತನು ಒಬ್ಬನಿಂದಲೇ ಅಂದರೆ ಆದಾಮನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅಂದರೆ ನನ್ನ ಮಗ 2000 ಇಸ್ವಿಯಲ್ಲಿ ಹುಟ್ಟಬೇಕು, 1999ರಲ್ಲಿ ಹುಟ್ಟಬೇಕು, 90ರಲ್ಲಿ ಹುಟ್ಟಬೇಕು ಅಂತ ಹೇಳಿ ತಾನು ಹುಟ್ಟುವಂತಹ ಕಾಲವನ್ನು ನಿರ್ಣಯ ಮಾಡಿ ಆಮೇಲೆ ಏನು ಮಾಡಿದಾರಂತೆ ಇನ್ನು ದೇವರು? ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ, ಅಂದರೆ ನನ್ನ ಮಗ ಇಂಡಿಯಾದಲ್ಲಿ ಹುಟ್ಟಬೇಕು, ನನ್ನ ಮಗ ಅಮೆರಿಕಾದಲ್ಲಿ ಹುಟ್ಟಬೇಕು, ಇದನ್ನು ದೇವರು ಫಿಕ್ಸ್ ಮಾಡಿದ್ದಾರೆ. ನಾವು ಹುಟ್ಟೋದಕ್ಕಿಂತ ಮುಂಚೆ ಏನೇನು ಫಿಕ್ಸ್ ಮಾಡಿದ್ದಾರೆ ದೇವರು? ತಾಯಿ ಗರ್ಭದಲ್ಲಿರಬೇಕಾದ್ರೇ ನಾವು ಎಷ್ಟು ವರ್ಷ ಬದುಕಬೇಕು ಭೂಮಿಯ ಮೇಲೆ ಬಂತು, ಯಾವ ಕಾಲದಲ್ಲಿ ಹುಟ್ಟಬೇಕು, 12ನೇ ಶತಮಾನದಲ್ಲಿ ಹುಟ್ಟಬೇಕಾ, 20ನೇ ಶತಮಾನದಲ್ಲಿ ಹುಟ್ಟಬೇಕಾ, ಯಾವ ಕಾಲದಲ್ಲಿ ಹುಟ್ಟಬೇಕು, ಯಾವ ಸ್ಥಳದಲ್ಲಿ ಹುಟ್ಟಬೇಕು. ನೆಕ್ಸ್ಟ್ ಅದಾದಮೇಲೆ ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಒಂದು ವೇಳೆ ನಾವು ಹೆಂಗಾದರೂ ಮಾಡಿ ಪರಿಶೀಲನೆ ಮಾಡಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ ಸುಮಾರು ವಿಚಾರಗಳನ್ನು ನಾವು ಇದು ಸರಿನಾ ಇದು ತಪ್ಪ ಅಂತ ಹೇಳಿ ವಿಶ್ಲೇಷಿಸಿ ನನ್ನನ್ನು ಒಂದು ದಿನ ತಿಳ್ಕೊಳ್ತಾನೆ, ಅದಕ್ಕೋಸ್ಕರ ಇಷ್ಟು ಆಯುಷ್ಕಾಲವನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ದೇವರ ಆಯುಷ್ಕಾಲವನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸುಮ್ಮನೆ ಫಿಕ್ಸ್ ಮಾಡ್ತಿಲ್ಲ ದೇವರು. ಈ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರ್ ಮಾಡಿ ಇದನ್ನೆಲ್ಲ ತಲೆಲಿಟ್ಕೊಂಡು ಓಕೆ ನನ್ನ ಮಗ ಇಷ್ಟು ವರ್ಷಕ್ಕೆ ಜ್ಞಾನ ಹೊಂದ್ಕೋತಾನೆ, ಇಷ್ಟು ವರ್ಷಕ್ಕೆ ದೇವರನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ, ಆಮೇಲೆ ಇಷ್ಟು ವರ್ಷಕ್ಕೆ ಬೇರೆ ಗ್ರಂಥಗಳನ್ನೆಲ್ಲ ಪರಿಶೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ನಿಜವಾದ ದೇವರು ಯಾರು ಅಂತ ಹೇಳಿ ಸುಮಾರು ಚರ್ಚ್ಗಳನ್ನು ತಿರುಗ್ತಾನೆ, ಆಮೇಲೆ ನಿಜವಾದ ಸುವಾರ್ತೆ ಅಂದರೆ ಏನು ಅಂತ ಹೇಳಿ ಈ ಏಜಲ್ಲಿ ಅರ್ಥ ಆಗುತ್ತೆ ನನ್ನ ಮಗನಿಗೆ. ಆಮೇಲೆ ಈ ಏಜಿನಿಂದ ಹಿಡಿದು ಇಲ್ಲಿವರೆಗೂ ನಿಜವಾದ